ಈಗ ರಾಜಣ್ಣವ್ರೆ, ಇಷ್ಟು ನೀವು ಸಂಗ್ರಹಣೆ ಮಾಡಿಟ್ಟಿದ್ದೀರ, ಎಲ್ಲ ಅಣ್ಣವರ ಅಪರೂಪದ ದಾಖಲೆಗಳನ್ನೆಲ್ಲ ನೀವು ಮಾಡಿಟ್ಟಿದ್ದೀರ. ಇದನ್ನ ನಿಮಗೆ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು? ಮತ್ತೆ ಇದು ಮಾಡ್ಬೇಕಾದ್ರೆ ನಿಮಗೆ ಅಯ್ಯೋ ಇದನ್ನೆಲ್ಲ ಮಾಡಿ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ದುಡ್ಡನ್ನ ಅನ್ನೋದೆಲ್ಲ ನಿಮಗೆ ಬಂದಿಲ್ಲ? ಆ ಥರ ಮತ್ತೆ ಇದನ್ನ ನೀವು ಯಾವ ಥರ ಜೋಪಾನಾಗಿ ಇಟ್ಟಿದ್ರಿ? ಅದು ದುಡ್ಡು ಮುಖ್ಯ ಅಲ್ಲ, ಇವ್ರು ಮುಖ್ಯ ಆಗ್ತಾರೆ. ಯಾಕೆಂದರೆ ಅವ್ರದ್ದೊಂದು ಫೋಟೋ ರೋಡಲ್ಲಿ ಬಿದ್ದಿದ್ರು ನಾವು ಎತ್ತಿ ಜೋಬಲ್ಲಿ ಇಟ್ಕೊತೀವಿ. ಯಾವನಾರ ಬೀಳಿಸ್ಕೊಂಡು ಹೋಗಿದ್ರು, ನ್ಯೂಸ್ ಪೇಪರ್ ಪಟ್ನ ಕಟ್ಟಿ ಬಿಸಾಕಿದ್ರು, ತಂದು ಕೆಲವು ಇಟ್ಕೊಂಡಿದ್ವಿ. ಅದನ್ನೆಲ್ಲ ಅದು ಇಟ್ಕೊಂಡು ನಾವು ಕಾಸು ಕೊಟ್ಟು ಏನಾರು ಅವ್ರದ್ದೊಂದು ಮುಖಪುಟದಲ್ಲಿ ಅವರು ಸೇಲ್ಗೋಸ್ಕರನೇ ಹಾಕ್ಬಿಡೋರು. ರಾಜ್ಕುಮಾರ್ದೊಂದು ಮುಖಪುಟ ಹಾಕ್ಬಿಡೋರು. ಒಳಗೆ ಏನಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಏನೋ 2 ಪೇಜ್ ಇರೋದು ಆದರೂ ತೆಗೆದು ಏನೋ ಇದೆ ನೋಡಬೇಕು ಒಂದು ವಿಶೇಷ, ಹಂಗೆ ಮಾಡಿ 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 ಸಂಗ್ರಹಗಳು ಇತ್ತು. ಅಲ್ಲ, ಈಗ ಚಿಕ್ಕ ಹುಡುಗರು ಇದ್ದಾಗ ಏನೋ ಒಂದು 10 ರೂಪಾಯಿ ಒಂದು 5 ರೂಪಾಯಿ ಸಿಕ್ಬಿಡ್ತಂದ್ರೆ ಏನೋ ಚಾಕ್ಲೇಟ್ ತಗೊಳ್ಳೋಣ, ಇದು ತಗೊಳ್ಳೋಣ, ತಿನ್ನೋಣ, ಹೊಟ್ಟೆಗೆ ಅನಿಸಿತ್ತು. ನೀವು ಅದನ್ನೆಲ್ಲ ಬಿಟ್ಟು ಇದನ್ನ ಸಂಗ್ರಹಣೆ ಮಾಡಿದ್ರಲ್ಲ, ಇದು ಯಾವ ಥರ ಅಂತ? ಅಲ್ಲ, ಅದು ಮಾಡ್ಕೊಂಡಿದ್ದೀವಿ, ತಿಂದು ಇದೀವಿ, ತಿಂದೇನು ಉಪವಾಸ ಇಲ್ಲದೆ ಇಲ್ಲ. ಅಂದರೆ ಸ್ವಲ್ಪ ದುಡ್ಡು ಕಾಸು ಸ್ವಲ್ಪ ದುಡಿಯಂಗಾದ್ವಲ್ವ, ಏನೋ ಅಲ್ಲಿ ಇಲ್ಲಿ ಪ್ರೈವೇಟಲ್ಲಿ. ಆಮೇಲೆ ನಮ್ಮ ಮನೇಲಿ ನಮ್ಮ ಅಜ್ಜಿಯಿಂದ ಇದು ಅಭಿಮಾನ ಆಗಿದ್ದು. ಯಾಕೆ ಅಂದರೆ ಹಸು ಇತ್ತು, ಹಾಲು ಕರಿಯೋಕ್ಕೆ ನವರಂಗ್ ಥಿಯೇಟ್ರಲ್ಲಿ ಅರ್ಧ ಜಾಗದಲ್ಲಿ ನಮ್ಮ ಅಜ್ಜಿ ಹುಲ್ಲು ಮುಂದೆ ಈ ಕಡೆ ಇವಾಗ ಪಾರ್ಕಿಂಗ್ ಮಾಡಿದ್ದಾನೆ ಮುಂದೆ ಕಡೆ, ಅಲ್ಲಿ ಹುಲ್ಲು ಬೆಳೀತಿದ್ರು. ಅಲ್ಲಿ ನಮ್ಮ ಅಜ್ಜಿನೇ ತಗೊಳ್ತಿದ್ದು. ಅವ್ರು ಹರಾಜು ಹಾಕ್ರೆ ನಮ್ಮ ಅಜ್ಜಿ. ಆಯಮ್ಮನಿಂದನೇ ನಾವು ಪಿಕ್ಚರು ರಾಜ್ಕುಮಾರ್ ಅಂತ ತೋರಿಸಿದ್ದೆ ಅವರು. ಅಲ್ಲಿ ಹೋಗ್ಬಿಟ್ರೆ ಆಯಮ್ಮ ಮೊದಲು ಹೋಗಿ ಒಳಗಡೆ ನನ್ನ ಮಕ್ಕಳು ಎಲ್ಲ ಪಿಕ್ಚರ್ ಬರಬೇಕು ಕೊಡು ಅಂತ ಇಸ್ಕೊಂಡು ಬಂದು ನಮಗೆ ಕೊಟ್ಬಿಡೋರು ಒಂದು 4-5 ಟಿಕೆಟು. ಅಲ್ಲಿಂದ ಹಂಗೆ ಶುರುವಾಗಿ ಆಯಮ್ಮನ ಬೆರಣಿನೇ ಕದ್ದು ಮಾರ್ಬಿಟ್ಟು ನಾವು ಆ ಪಿಕ್ಚರ್ಗೆ ಹೋಗ್ತೀವಿ. ಈಗ ಇದನ್ನೆಲ್ಲ ನೀವು ಎತ್ತಿಕ್ಕಕ್ಕೆ ಹಲವಾರು ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀರಾ. ಮನೇಲಿ ನಿಮ್ಗೇನು ಇದಕ್ಕೇನು ಅನ್ನಲ್ವಾ? ಅಂತಾರೆ. ಆವಾಗ ಇವರು ಇದೆಲ್ಲ ತಗೊಳ್ಳೋ ಟೈಮಲ್ಲಿ ನಾನು ಏನು ಮದುವೆ ಆಗಿರಲಿಲ್ಲ. ಮದುವೆ ಆದ್ಮೇಲೆ ನಿಮ್ಮ ತಂದೆಯವರು ನಿಮ್ಮ ತಾಯಿ ನಾವು ಇದಕ್ಕೆ ಏನಕ್ಕಪ್ಪ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ಅಂತ ಇದು ಒಂದು ಸರ್ತಿ ಆಗಿದೆ. ಇವನು ಯಾವನೋ ಇವೆಲ್ಲ ಪೇಪರ್ ತಂದು ಇದು ಯಾವ ರಾಜ್ಕುಮಾರ್ ಅದು ಇದು ನೋಡ್ಕೊಂಡು ಸಿನಿಮಾದೆಲ್ಲ ನೋಡ್ಕೊಂಡು ಓದಲ್ಲ, ಓಡಿಸ್ಬಿಡ್ತೀನಿ, ಇದೆಲ್ಲ ಸುಟ್ಬಿಡ್ತೀನಿ ಅಂತ ನಮ್ಮ ಅಪ್ಪ ಒಂದು ಸರಿ ಬೈದಿದ್ರು. ಒದೆ ತಿಂದಿರೋದು? ಹೊಡೆದಿರಲಿಲ್ಲ, ಬೈದವ್ರೆ. ಎಲ್ಲ ಇಲ್ಲೇ ಬೆಂಕಿ ಇಕ್ಬಿಡ್ತೀನಿ ಅಂತ. ನೀನು ಬೆಂಕಿ ಇಕ್ಕರಿ ಇವತ್ತೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ. ನಮ್ಮ ಅಜ್ಜಿ ಆಮೇಲೆ ನಿನ್ಗೇನು ಮಾಡ್ತಾವೆ ಅವು, ಅವನ್ನೆಲ್ಲ ಬ್ಯಾಗಲ್ಲಿ ಹಾಕಿ ಇಕ್ಕೊಂಡವನೇ ಚೀಲದಲ್ಲಿ. ಅಂದರೆ ಮನೆಗಳು ಆವಾಗ ಸ್ವಲ್ಪ ಚಿಕ್ಕ ಮನೆಗಳು, ಇವೆಲ್ಲ ಏನು ಓದೋದು ಬಿಟ್ಬಿಟ್ಟು ಇವೆಲ್ಲ ಪಿಕ್ಚರು ನೋಡ್ಕೊಂಡು ಹಂಗೆ ಹಿಂಗೆ ಅಂತ ಬೈಯೋರು. ಅದು ಆಮೇಲೆ ನಮ್ಮ ಅಜ್ಜಿ ಹೇಳಿದ್ಮೇಲೆ ಬಿಡು, ಅವನು ಏನೋ ಮಾಡ್ಕೊತಾನೆ, ಏನೋ ಅದೇನು ತಪ್ಪ ಇಲ್ಲ, ಏನೋ ಅವ್ರು ಕುಡಿಯೋಕೆ ಹೋಗ್ತಾರ, ಸಿಗರೇಟ್ ಸೇರ್ತಾರ, ಪುಸ್ತಕ ತರ್ತಾನೆ, ನೋಡ್ತಾನೆ, ಓದ್ತಾನೆ, ಇಕ್ತಾನೆ, ಬಿಡು ಅಂದ್ಬಿಟ್ಟು ಆವಾಗ ಸಂಗ್ರಹ ಆಗಿದ್ದವೆಲ್ಲ. ನೀವು ನೇರವಾಗಿ ಅಣ್ಣವ್ರನ್ನ ಭೇಟಿ ಆದಾಗ ಅವ್ರು ನಿಮ್ಮ ಜೊತೆ ಏನು ಮಾತಾಡ್ತಿದ್ರು? ಅವರು ನಮಗೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಅವರೇ ಕೇಳೋರು. ನನಗೊಂದು ಆಸೆ ಇತ್ತು, ನಮ್ಮ ಮನೆ ದೇವ್ರದ್ದು ಒಂದು ಹಾಡು ಹೇಳಬೇಕು ಅಂತ ಹೇಳಿದ್ರು. ಆಡ್ತೀನಿ ನಾನು, ಅದೊಂದು ಬಿಟ್ಬಿಟ್ಟಿದ್ದೀನಿ ಅಂದರು. ಎಲ್ಲ ದೇವ್ರದ್ದು ಆಡ್ಬಿಟ್ಟಿದ್ರು. ನರಸಿಂಹಸ್ವಾಮಿದು ನಿಮ್ಮ ಬಾಯಲ್ಲಿ ಒಂದು ಲಾಸ್ಟಲ್ಲಿ ಹೇಳಿದ್ವಿ ನಾವು. ಅಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿತ್ತು. ಎಲ್ಲ ದೇವ್ರದ್ದು ಆಡ್ಬಿಟ್ಟಿದ್ದೀರಾ, ನನಗೆ ಒಂದು ಸ್ವಲ್ಪ ನಮ್ಮದು ನಮ್ಮ ದೇವ್ರ ಮೇಲೆ ಒಂದು ನರಸಿಂಹಸ್ವಾಮಿ ಮೇಲೆ ಆಡಬೇಕು. ಯಾಕೆ ಅಂದರು, ನಮ್ಮ ಮನೆ ದೇವರು. ಮುಂದೆ ಪ್ರಯತ್ನ ಮಾಡೋಣ ಅಂದಿದ್ರು. ಅಷ್ಟೊತ್ತಿಗೆ ಅವ್ರದ್ದೆಲ್ಲ ಸಿನಿಮಾ ಇದೆ ಎಲ್ಲ ಸ್ವಲ್ಪ ನಿಂತೋಗಿತ್ತು. ಅಷ್ಟೇ ಹೇಳಿದ್ದು. ಅದು ಬಿಟ್ಟರೆ ಇನ್ನು ಯಾವಾಗ ಹೋದ್ರು ಅದೇ ಹೋದರೆ ಕಾಫಿ ಕುಡಿದ್ರ, ನಾಷ್ಟ ಊಟ ತಿಂದ್ರ ಅನ್ನೋರು. ಫಸ್ಟ್ ಅದು ಮಾಡಿ ನಾನು ಇಲ್ಲೇ ಇರ್ತೀನಿ ಹೋಗಲ್ಲ ಅನ್ನೋರು. ಚೇರ್ ಮೇಲೆ ಕೂತ್ಬಿಡೋರು. ನೀವು ಎಷ್ಟೊತ್ತಾಗಲಿ ಇಲ್ಲೇ ಇರ್ತೀನಿ, ನೀವು ಹಾರ ಹಾಕಬೇಕು ಗೊತ್ತು, ನೀವು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನೀವು ಬರ್ರಿ ಅನ್ನೋರು. ಈಗ ಈ ಯಾರ್ದೋ ಒಬ್ಬ ಹೀರೋದು ಬರ್ತಡೇ ಆದಾಗ ನೈಟ್ 12 ಗಂಟೆಗೆ ಹೋಗೋದು ಎಲ್ಲ ಮಾಡ್ತಾರೆ. ಆಗ 80ನೇ ಇಸ್ವಿ ಆ ಟೈಮಲ್ಲಿ ಅಣ್ಣವ್ರ ಬರ್ತಡೇನ ಹೇಗೆ ಮಾಡ್ತಿದ್ವಿ? ಅವ್ರನ್ನ ನಾವು ನೋಡಬೇಕಂತ ಆಸೆ ಇರಲಿಲ್ಲ. ತೊಂದರೆ ಕೊಡಬೇಡ್ದು, ಪೊಲೀಸವ್ರದ್ದು ಬೇರೆ, ನಾವೆಲ್ಲ ಒಂದು ಕಡೆ ನಾವು ಅದೇ ಹೇಳಿದ್ವಲ್ಲ ಹಾಸ್ಪಿಟ್ಲು ಅದು ಮಾಡ್ತಿದ್ರಲ್ಲ. ಅವತ್ತು ಹುಟ್ಟಿದಬ್ಬದ ದಿನ ಅವ್ರ ಮನೆ ಹತ್ರ ಹೋಗಿ ನೀವು ಅಲ್ಲಿ ಏನು ಮಾಡ್ತಿದ್ರಿ? ಹುಟ್ಟಿದಬ್ಬಕ್ಕೆ ಹೋದಾಗ ಅದೇ ಹಾರ ಹಾಕಬೇಕು, ಕೇಕ್ ಕೊಡಬೇಕು, ಇಲ್ಲ ಸ್ವೀಟ್ ಕೊಡಬೇಕು, ಅಷ್ಟೇ. ಅವ್ರನ್ನ ಅವತ್ತು ನೋಡಿಬಿಟ್ರೆ ಜೊತೆಯಲ್ಲಿ ಒಂದು ಫೋಟೋ ತೆಗೆಸ್ಕೊಂಬಿಟ್ರೆ ಸಾಕು. ಇಸ್ವಿಯಿಂದ ಅಣ್ಣವ್ರು ಹುಟ್ಟಿದಬ್ಬಕ್ಕೆ ಅವ್ರ ಮನೆ ಹತ್ರ ಹೋಗ್ತಾ ಇದ್ರಿ? ನಾವು ಅವ್ರು ಬೆಂಗಳೂರಿಗೆ ಬಂದ ಮೇಲೆ ಮೊದಲು ಹೋಗ್ತಾ ಇದ್ದೀರಾ? ಹೋಗ್ತಿದ್ವಿ. ಒಂದೊಂದ್ಸರಿ ಆರಾಮಿಲ್ಲ, ಅವರೆಲ್ಲರ ಆರೋಗ್ಯ ಸರಿ ಇಲ್ಲ ಅಂದಾಗೆಲ್ಲ ತೊಂದರೆ ಕೊಡಬಾರ್ದು ಅಂತ ಹೋಗಿಲ್ಲ. ಅದು ಬಿಟ್ಟರೆ ನಡೆದಂಗೆಲ್ಲ. ಇವಾಗ ಕೆಲವು ಹೀರೋಗಳು ಪೇಪರ್ ಸ್ಟೇಟ್ಮೆಂಟ್ ಅದು ಇದು ಕೊಟ್ಬಿಡ್ತಾರೆ ಒಂದು ವಾರಕ್ಕೆ ಮೊದಲೇನೆ, ನಾನು ಈ ಸಲ ಬರ್ತಡೇಗೆ ಇರಲ್ಲ, ನಾನು ಊರಲ್ಲಿ ಇರಲ್ಲ, ಹಂಗೆ ಹೆಂಗೆ ಅಂತ. ಆ ಥರ ಅಣ್ಣವ್ರು ಏನಾರ ಮಾಡಿ? ಅವರು ಆ ಥರ ಯಾವತ್ತೂ ಹೇಳಿಲ್ಲ. ನಾನು ಅಭಿಮಾನಿಗಳಿಗೋಸ್ಕರನೇ ಇದ್ದಿದ್ದಲ್ವ ಅವರು. ಹೌದು.
ಬರಲಿ ಬಿಡು ಅನ್ನೋರು. ಏನು ಅಟ್ಲೀಸ್ಟ್ ಮೇಲಿಂದ ನಿಂತಾದ್ರು ಎಲ್ರಿಗೂ ಕೈ ಬೀಸ್ಬಿಟ್ಟಾದರೂ ಕಳಿಸೋರು. ಯಾರನ್ನೂ ನಿರಾಸೆ ಮಾಡಿ ಕಳಿಸಿಲ್ಲ. ಹುಷಾರಿಲ್ಲ, ನಾನು ಇವತ್ತು ಇನ್ನೊಂದು ದಿವಸ ಭೇಟಿ ಮಾಡೋಣ ಅಂತ ಹೇಳಾದರೂ ಕಳಿಸೋರು. ಆ ನಡೆಯೋಕ್ಕಾಗದೇ ಇರುವಂಥ ಟೈಮಲ್ಲೂ ಬಂದು ಮಾತಾಡ್ಸಾದ್ರು ಗೇಟ್ ಹತ್ರ ನಿಂತು ಎಲ್ಲರಿಗೂ ಒಂದ್ಸರಿ ಮಾತಾಡಿ ಹೊಟ್ಟೋಗೋರು. ಅವರು ಯಾವತ್ತೂ ಯಾರನ್ನೂ ನಿರಾಸೆ ಮಾಡಿಲ್ಲ. ತುಂಬ ಇದು ಅಂದಾಗ ಮಾತ್ರ ಮನೆಯವರು ಎಲ್ಲರೂ ಹಾಸ್ಪಿಟ್ಲು ಇಲ್ಲ ತೋಟದಲ್ಲಿಟ್ಟು ಆ ಟೈಮಲ್ಲಿ ಇಲ್ದಂಗೆ ಮಾಡಿದ್ದಾರೆ ಅಷ್ಟೇ. ಅದು ಎಲ್ಲ ಯಾವತ್ತೂ ಭೇಟಿಯಾಗೋದು. ಈಗ ಹಲವಾರು ಹೀರೋಗಳು ಸ್ಟಾರ್ ವಾರ್ಗಳು ನಡೀತದೆ. ಆಗ ಅಣ್ಣವ್ರ ಕಾಲದಲ್ಲಿ ಯಾವ ಥರ ಇತ್ತು ಈ ಸ್ಟಾರ್ ವಾರ್? ಮತ್ತು ಅಣ್ಣವ್ರಿಗೆ ಸಮಕಾಲೀನ ನಟರು ಯಾವ ಥರ ಅಣ್ಣವ್ರ ಜೊತೆ ಇದ್ದರು? ಅಣ್ಣವ್ರಿಗೆ ಕನ್ನಡದಲ್ಲಿ ಸಮಕಾಲೀನ ನಟರು ಅಷ್ಟೊತ್ತಿಗೆ ಇವರೆಲ್ಲ ಯಾರು ಉದಯ್ ಕುಮಾರ್, ಇವರು ಕಲ್ಯಾಣ್ ಕುಮಾರ್ ಇವರೆಲ್ಲ ಅವರು ಚಿತ್ರರಂಗದಿಂದ ನಿವೃತ್ತಿ ತಗೊಳಂಗೆ ಆಗ್ಬಿಟ್ಟಿದ್ರು. ಸಮಕಾಲೀನವ್ರು ಯಾರು ಅಂದರೆ ಅವಾಗ ಆಂಧ್ರ ಇವರು NTR ನಾಗೇಶ್ವರರಾವ್ ಇವ್ರ ಫೈಟು, ಈ ಕಡೆ MGRದು ಸ್ವಲ್ಪ ಬಂತು. ಅಷ್ಟೊತ್ತರ ರಾಜಕೀಯಕ್ಕೆ ಹೋದರು, ಅವ್ರದ್ದು ಫೈಟ್ ಇಲ್ದಂಗೆ ಆಯಿತು. ಶಿವಾಜಿಯವರು ಅವ್ರೇನು ಫೈಟ್ ಮಾಡಲಿಲ್ಲ ಪಾಪ, ಇವ್ರ ಮೇಲೆ ಗೌರವ ಇತ್ತು, ಹಂಗೆ ನಡೆಸ್ಕೊಂಡೋಗೋರು. ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಆಂಧ್ರದವರು ಏನಂದರೆ ಇಂಡೈರೆಕ್ಟಾಗಿ ಇವ್ರನ್ನ ದಾಖಲೆ ಮುರಿಬೇಕು ಅಂತ ಮಾಡೋರು. ಆ ದಾಖಲೆ ಮುರಿಬೇಕು ಅಂದರೆ ಒಂದೇ ಒಂದು ವಿಷಯ ಯಾವುದು ಅಂದರೆ ಬಂಗಾರ ಮನುಷ್ಯದ್ದು ಶಂಕರ್ ಗುರುದು 1 ವರ್ಷದ ಮುರಿಬೇಕು ಕರ್ನಾಟಕದಲ್ಲಿ ಅಂತೇಳಿ ಪ್ರೇಮಾಭಿಷೇಕಂನ ಮೂವಿಲ್ಯಾಂಡಲ್ಲಿ ಒಂದೇ ಶೋ ಓಡಿಸ್ತಾಯಿದ್ರು. ಒಂದೇ ಶೋ ಜನನೇ ಇಲ್ಲ. ನಾವು ಒಳಗಡೆ ಹೋಗಿ ನೋಡ್ಕೊಂಡು ಹೋದ್ವಿ. ಗುರುಜ್ಯೋತಿ ಕಂಬೈನ್ಸು ಇವರು ಅವ್ರ ಹೆಸರೇನು ಮೊನ್ನೆ ತೀರೋದು ಅವ್ರ ಅದೇನೋ ಗುಪ್ತಾ, KV ಗುಪ್ತಾ, ಅವನೇ ಗುರುಜ್ಯೋತಿ ಕಂಬೈನ್ಸು ಓನರು, ಅವನದೇ ಅಂತ ಗೊತ್ತಾಯ್ತು. ಯಾರು ಡಿಸ್ಟ್ರಿಬ್ಯೂಟ್ರು? ಗುರುಜ್ಯೋತಿ ಕಂಬೈನ್ಸ್ ಗುಪ್ತಾ ಅವ್ರ ಸಾರ್ ಅಂದರು. ಏನು ರೀ 10 ಜನ ಇಲ್ಲ, ಟಿಪ್ ಸೀಟ್ ಆದರೂ ಓಡಿಸ್ತಾ ಇದ್ದೀರ, ನಾವೇನು ಮಾಡೋಣ, ಬಾಡಿಗೆ ಕೊಡ್ತಾನೆ. ಆಮೇಲೆ ಯಾರೋ ಹೇಳಿದ್ರು ಇಲ್ಲ ಸಾರ್ ಅವನು ಯಾವುದೋ ಒಂದು ಶಂಕರ್ ಗುರುದು ಅದೋ ಇದೋ ದಾಖಲೆ ಮುರಿಬೇಕು ಅಂತ ಮಾಡ್ತಾವನೆ ಅಂದರು. ನಾವೊಂದು 7-8 ಜನ ಅವನ ಆಫೀಸ್ಗೆ ಹೋದ್ವಿ. ಸರ್ ಯಾರು? ಅವನೇ ಇದ್ದ ಚೇಂಬರಲ್ಲಿ, ಅವನೇ ಗೊತ್ತು. ಸರ್ ಇವ್ರು ಯಾರು ಸರ್? KV ಗುಪ್ತಾ ಅವರು. ನಾನೇ ಯಾಕೆ ಅಂದ. ಪ್ರೇಮಾಭಿಷೇಕಂ ಯಾರು ಸಾರ್ ನಡೆಸ್ತಿರೋದು? ಯಾರು ಅಂದರೆ ಡಿಸ್ಟ್ರಿಬ್ಯೂಟರ್ ತಗೊಂಡವ್ರು ನಡೆಸ್ತಾವ್ರೆ ಅಂದರು. ಸಾರ್ ಎಲ್ಲ ನೋಡ್ಕೊಂಬಂದ್ವಿ, ಅಲ್ಲಿ ಒಳಗಡೆ ಎಣಿಸಿದ್ರು 10 ಜನ ಇಲ್ಲ. ನಿನ್ಗೇನು ಕಷ್ಟ ಅಂದ. ನಮ್ಗೆ ಕಷ್ಟ ಅಲ್ಲ, ನೀನು ಸುಮ್ಮನೆ ಓಡಿಸಿದ್ರೆ ನಿನಗೆ ಕಷ್ಟ ಆಗ್ತದೆ. ಮೊದಲು ಅದನ್ನು ಈ ವಾರ ಲಾಸ್ಟ್ ಕಡೆ ಶೋ ಅಂತ ಹಾಕಬೇಕು. ಹಾಕಲ್ಲ ಅಂದ್ರೆ ಏನು ಮಾಡ್ತೀಯ? ಹಂಗೆ ಅವ್ನು ನಮ್ಮ ಜೊತೆ ಯಾರು ಅಂದರೆ ಇಲ್ಲ ಅವರು ತೀರ್ಕೊಂಬಿಟ್ಟ ಅನಿಸ್ತೈತೆ. ನಿನಗೆ ಹೊಡೆದ್ರೆ ಮಕ 8 ಕಾಣಬೇಕು ಅಷ್ಟು ಹಂಗಾಗ್ತದೆ ಅಂದ. ಪೊಲೀಸ್ ಕರಿ ಹಂಗೆ ಅಂದ. ಹೌದಾ, ನೀನು ಪೊಲೀಸ್ ಕರ್ಕೋ, ಇವತ್ತು ಲಾಸ್ಟ್ ಶೋ ಆಗದೆ ಹೋದರೆ ಮೂವಿಲ್ಯಾಂಡಲ್ಲಿ ರಾತ್ರಿಗೆ ಹೋಗಿ ಬಾಂಬ್ ಇಟ್ಬಿಟ್ಟು ಹೋಗ್ತೀವಿ ಆ ಶೋಗೆ ಅಂದ್ವಿ. ಥಿಯೇಟ್ರೇ ಇರಬಾರ್ದು. ಆಮೇಲೆ ಕರೆದ, ಬರ್ರಿ ಇಲ್ಲಿ, ಯಾರು ನೀವು ಅಂದ. ನಾವು ಈ ಥರ ರಾಜ್ಕುಮಾರ್ ಸಂಘದವರು. ಏನು ರೀ ಹೇಳಿದ್ರೆ ಒಂದು ಇದರಲ್ಲಿ ನೀನು ಬೇಕು ಅಂತ ಮಾಡ್ತಾ ಇದ್ದೀಯಂತೆ, ವಿಚಾರ ಬಂತು, ನೀನು ಎತ್ತಿಯೋ ಇಲ್ವೋ ಅಷ್ಟು ಹೇಳು. ಆಮೇಲೆ ಇಲ್ಲಪ್ಪ ಬಾ ಕೂತ್ಕೋ ಅಂತೆಲ್ಲ ಕುಂಡ್ರಿಸಿ ಮಾತಾಡಿ ಆಯಿತು ಈ ವಾರ ಹೊಡೆದ್ಬಿಡ್ತೀನಿ ಕಡೆ ಆಟ ಅಂತ ಹೋಗ್ರಿ ಅಂತ. ಆವಾಗ ಪ್ರೇಮಾಭಿಷೇಕಂ ಎತ್ತಿದ್ದದು. ಇವತ್ತು ನಮ್ಮ ಜೊತೆಯವರು ಇದ್ದಾರೆ. ನಾವೇ ಹೋಗಿದ್ದು 5-6 ಜನ, ಯಾರು ನಾವು ಗುಂಪು ಕಟ್ಕೊಂಡೆಲ್ಲ ಹೋಗಿರಲಿಲ್ಲ. ಅದೇ ರೀತಿ ಸಾಗರ ಸಂಗಮ್ ನಟರಾಜದಲ್ಲೂ ಗಲಾಟೆ ಆಯಿತು. ಸುಮ್ಮನೆ ಓಡಿಸ್ತಿದ್ರು. ಆವಾಗ ನಟರಾಜ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ರು ಹುಡುಗರು, ಅದು ಹಿಂಗೆ ಓಡೋದು. ಆಮೇಲೆ ಅದು ಎತ್ಸಿದ್ವಿ. ಇದನ್ನು ಅದ್ಯಾವುದೋ ಡಿಸ್ಕೋ ಡ್ಯಾನ್ಸರ್ ಪರಿಮಳ ಟಾಕೀಸು, ಅದ್ರ ಪಕ್ಕ ಪ್ರದೀಪ್ ಏನಾಯಿತು, ಅದನ್ನು ಸಾರಾ ಗೋವಿಂದವರು ಅದನ್ನು ನಿಲ್ಲಿಸಿದ್ರು ಹೋಗಿ. ಅದು ಹಿಂಗೆ ಜನ ಇಲ್ಲ, ರೆಕಾರ್ಡ್ ಬ್ರೇಕ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸುಮ್ಮನೆ ಓಡಿಸೋರು. ಆವಾಗ ಯಾರೋ ಬಂದು ನೋಡ್ಕೊಂಬಂದು ನಮ್ಮವ್ರಿಗೆ ಮಾಹಿತಿ ಹೇಳೋರು. ನಾವು ಅಧ್ಯಕ್ಷರಿಗೆ ಹೇಳಿ ರಾಜ್ಕುಮಾರ್ ಅಭಿಮಾನಿಗಳು ದೌರ್ಜನ್ಯ ಮಾಡಬೇಕು ಅಂತಿದ್ರೆ ವಿಷ್ಣುವರ್ಧನ್ ಅವ್ರದ್ದು ಬಂಧನ 1 ವರ್ಷ ಓಡ್ತು. ಅವರಿಗೆ ಎವರ್ ಗ್ರೀನ್ ಹೀರೋ ಅಂತ ಹೇಳಿದರು. ಅದು ಏನಾಗೋಯ್ತು ಅಂದರೆ ಊಹಾಪೂಹ, ಯಾರೋ ಬಂದು ಈ ಶ್ರೀರಾಮ್ಪುರದವರು ಕಟೌಟ್ ಬೀಳಿಸ್ಬಿಟ್ರು.